ಅಲ್ಲಿ ಕುಳಿತರು ಇಲ್ಲಿ ಕುಳಿತರು ಸಿದ್ದರಾಮಯ್ಯರು ಮಾತಾಡಿದರು ಬಂದು ಹೇಳಿದರು ಅಂತ ಹೇಳಿ ಕೂತರು ಅಂತ ಇದನ್ನ ಹೇಳ್ಕೊತ ಹೋದ್ರೆ ನೋಡೋರ ಹೊತ್ತಪ್ಪ ಅವ್ರು ಫಾಲೋವರನ್ನಿ ಅಂತೇಳಿ ನಮ್ಮ ಸಹಿತ ನೋಡೋದಿಲ್ಲ. ಇದು ಇವತ್ತಿನ ಬೆಳೆದ ಟ್ರೆಂಡ್ ಇದು. ಇದೆಲ್ಲ ಗಮನದಲ್ಲಿಟ್ಟುಕೊಂಡು ಇಂಥವೆಲ್ಲ ಫರ್ಮಾನುಗಳನ್ನು ಹೊರಡಿಸೋಗಿದ್ದರು. ಮತ್ತು ಅದೇ ಕಾಲಕ್ಕೆ ಇವರು ನಮ್ಮ ವಿರೋಧಿ ಪಕ್ಷದ ನಾಯಕರು ಸಹಿತ BJP ಮೋದಿ ಅವ್ರಿಗೆ ಹೇಳ್ರಿ, ನೀವು ಅಲ್ಲಿ ಏನು ಹೇಳಿದೆಯಾ ಅದ್ರ ಬಗ್ಗೆ ನೀವು ಅಲ್ಲಿ ಡಿಕ್ಟೇಟರ್ ಆಗಲ್ಲ ಅಂತ ಹೇಳ್ರಿ. ನಿಮ್ಮ ವಿರೋಧಿಗಳು ಎಷ್ಟೋ ಜನರು ಎಷ್ಟೋ ತೊಂದರೆ ಕೊಟ್ಟಿದ್ದಾವಲ್ಲೇ. ಅನೇಕ ಅದರಲ್ಲೂ ಮುಖ್ಯವಾಗಿ ಈ ವಾಯರ್ ಪತ್ರಿಕೆ ಓದ್ತದೆ ನಿಮಗೆ. ಅದ್ರ ಮಾಲಕರು ನೀವೇನು ಮಾಡ್ತಾಯಿದ್ರಿ ಇವತ್ತು? ನ್ಯೂಸ್ ಕ್ಲಿಕ್ ಮೇಲೆ ಏನು ಮಾಡ್ತಾಯಿದ್ರಿ? ನ್ಯೂಸ್ ಕ್ಲಿಕ್ ಗೊತ್ತದಲ್ಲ ನಿಮ್ಗೆ ಎಷ್ಟು ತೊಂದರೆ ಕೊಡ್ತಾಯಿದ್ರಿ. ಮತ್ತು ನೀವೆಲ್ಲ ಭಾಳ ಸಜ್ಜನರು ಇದ್ದೀರಲ್ಲ, ನೀವು ಅದೇ ಕೆಲಸ ಮಾಡ್ತಾಯಿದ್ರಿ. ನಿಮ್ಮ ವಿರೋಧಿ ವಿಚಾರಗಳನ್ನು ಅಥವಾ ನಿಮ್ಮ ಒಂದಿದ್ದಂಥ ಸುಳ್ಳುಗಳನ್ನು ಬಿಡಿಸೋಳು ಸತ್ಯವಂತರು ಅಲ್ಲಿದ್ದಾಗ ನೀವು ಅವ್ರನ್ನ ಅಟ್ಯಾಕ್ ಮಾಡ್ತಾಯಿದ್ರಿ. ಇವರು ಅದನ್ನ ಮಾಡ್ತಾಯಿದ್ದಾರೆ. ನೀವಿಬ್ಬರು ಹೆಂಗಪ್ಪ BJP ಮತ್ತು ಕಾಂಗ್ರೆಸ್ ಅಂದ್ರೆ ಒಂದೇ ನಾಣ್ಯದ ಎರಡು ಮುಖಗಳು ಅಲ್ವಾ? ಇದು ನಮಗೆ ಅನಿಸಿದ ಕೆಲವೊಮ್ಮೆ ಅಂತ ಹೇಳಿದೆವು ನಿಮಗೆ ನಿಮ್ಮೊಂದಿಗೆ. ಇದು ನಿಮ್ಮ ಲ್ಯಾಕ್ ಆಗಿರ್ಬೋದು, ಆಗದೂ ಇರ್ಬೋದು. ಒಟ್ಟಾರೆಯಾಗಿ ಆಡಳಿತ ಪಕ್ಷ ಯಾವುದೂ ಇರಲಿ, ಅದು ತನ್ನ ಹಿತೋದ್ದೇಶಕ್ಕೆ ವಿರೋಧ ಆಗುವಂಥ ಏನಾದರೂ ಐಡಿಯಾಗಳು ಬಂದರೆ ಅದು ಏನಪ್ಪ ಅಂತಂದ್ರೆ ನೀವು ಹೇಳಿದಂಗೆ ಅಪಾಯಕಾರಿಪ್ಪ ಅವರು ಅನ್ನುವಂಗೆ. ಅದನ್ನು ಬಿಟ್ಟು ನೀವು ಒಳ್ಳೆಯ ಕೆಲಸ ಮಾಡಿದರೆ ಯಾಕೆ ತಪ್ಪು ಹುಡುಕ್ಲಿಕ್ಕೆ ಶುರು ಮಾಡ್ತಾರೆ, ತಪ್ಪು ಹುಡುಕ್ಲಿಕ್ಕೆ ಶುರು ಮಾಡ್ತಾರೆ. ಇದನ್ನು ನೀವು ನೆನಪಿಟ್ಕೊಂಡು ಆ ದಿಶೆಯಲ್ಲಿ ಮುಂದುವರಿಲಿ ಅಂತ ಹೇಳ್ತಾ, ಇದು ನಿಮ್ಮ ಲ್ಯಾಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬಾರ್ದು. S16 ನ್ಯೂಸ್ ಅರ್ಥ ತಿಳಿಸಿದ್ದಾರೆ. ಸತ್ಯಕ್ಕೆ ವಂದನೆಗಳು.